ಅಣ್ಣ ನಂಗೆ ಅರ್ಜೆಂಟ್ 1,000 ರೂಪಾಯಿ ದುಡ್ಡು ಕೊಡೋಣ. 1,000 ರೂಪಾಯಿನಾ? ಏನಕ್ಕೆ? ನೋಡಿಲಿ ಮಧುದು ಫೋನ್ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದೀನಿ. ಲೇ ಗೂಬೆ, ಹೆಂಗೆ ಹೊಡೆದಾಕೊಂಡೆ? 1,000 ರೂಪಾಯಿಗೆ ಗ್ಲಾಸ್ ಅಲ್ಲ, ಒಂದು ತುಂಡು ಬರಲ್ಲ, 23,000 ಆಗುತ್ತೆ ಅದಕ್ಕೆ. ನಂಗೂ ಗೊತ್ತು, ಒಂದು ಏರ್ಪೋರ್ಟ್ ತಗೊಟ್ಬಿಡ್ತೀನಿ, ಇದಕ್ಕೂ ಅದಕ್ಕೂ ಮನ್ನಾ ಮಾಡ್ಬಿಡ್ತೀನಿ. ಯಾರಮ್ಮ ನಿನಗೆ 1,000 ರೂಪಾಯಿಗೆ ಏರ್ಪೋರ್ಟ್ ಕೊಡ್ತಾ ಇರೋರು? trendzone.in ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಎಲ್ಲ ಥರ ಗ್ಯಾಜೆಟ್ಸ್ ಆಫರ್ಡಬಲ್ ಪ್ರೈಸ್ನ ಸಿಗ್ತಾ ಇದೆ. ಅಲ್ಲಿ ಏರ್ಪೋರ್ಟು, ಸನ್ಗ್ಲಾಸಸ್ಸು, ವಾಚು, ಶೂಸು, ಹಾಗೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗು, ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇದೆ. 1,000 ರೂಪಾಯಿ ದುಡ್ಡಂತೂ ಇಲ್ಲ, ನನಗೂ ಒಂದು ಏರ್ಪೋರ್ಟ್ ತಗೊಟ್ಬಿಡೆ. ಇಷ್ಟೇ ನಾನು ಕೊಡ್ತೀನಿ ಬಿಡು ಅಣ್ಣ. ಪರವಾಗಿಲ್ಲ, ನಾನು ಕೊಡ್ತೀನಿ. ಪರವಾಗಿಲ್ಲ ಬಿಡಿ ಸರ್, ಅವರೇ ಕೊಡ್ಲಿ. ಸರಿ ಆಯ್ತು, ಕೊಡಮ್ಮ. ತಗೊಳ್ಳಿ. ಹಲೋ ಅಣ್ಣ, ಎಲ್ಲಿದ್ಯಾ? ಕೆಲಸದಲ್ಲಿದ್ದೀನಿ. ಇಷ್ಟೊತ್ತಲ್ಲಿ ಇನ್ನೆಲ್ಲಿರ್ಲಿ? ಏನಿಲ್ಲ, ಕೆಲ್ಸದವ್ಳು ಓಡೊಂಟೋಗಿದ್ಲು, ನೀನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ ಕಾಲ್ ಮಾಡ್ದೆ ಅಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಐಡಿಕೆ ನಿಶಾ, ಈ ಐಡಿಕೆ ಅಂದ್ರೇನೆ? ಐ ಡೋಂಟ್ ನೋ. ಏನ್ ಕೇಳಿದ್ರು ಐ ಡೋಂಟ್ ನೋ. ಇನ್ನೇನಿಗೆ ನೀನು ಓದಿಸ್ತಿರೋ ಲಕ್ಷ ಕೊಟ್ಬಿಟ್ಟು ಮುಂದಕ್ಕೆ ಅದೇನ್ ಕತೆ ಮಾಡ್ತೀಯೋ? ಏನಕ್ಕೆ ಕಿರ್ಸ್ತಿದ್ಯಾ? ಕಿವಿ ನೋಯ್ತೈತೆ. ದಡ್ ನನ್ ಮಗನೇ, ಅಷ್ಟು ಅರ್ಥ ಆಗಲ್ವಾ? ಐಡಿಕೆ ಐ ಡೋಂಟ್ ನೋ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹೇಳಿ ಮೇಡಮ್, ಏನ್ ಪ್ರಾಬ್ಲಮ್? ನಾನು ಇಂಡಿಕೇಟರ್ ಹಾಕಿದೀನಿ, ಆದ್ರೂ ಬಂದು ಆಕ್ಸಿಡೆಂಟ್ ಮಾಡ್ಬಿಟ್ಟ. ಕುಡ್ದಿದ್ಯಾ ಗುರು? ಬೆಳಗ್ಗೆ ಬಂದು ಕುದ್ದಿದ್ಯಾ? ಸ್ವಾಮಿ, ಇವ್ರದಕ್ಕೆ ರೈಟಿಗೆ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ತಿರ್ಸ್ಬಿಟ್ರು. ರೈಟ್ ಇಂಡಿಕೇಟರ್ ಯಾಕೆ ಹಾಕೋದು ಅಂದ್ರೆ, ನೀವು ರೈಟ್ ಅಲ್ಲೇ ನಿಂತ್ಕೊಳ್ಳಿ, ನಾನು ಲೆಫ್ಟ್ ಹೋಗ್ಬೇಕು ಅಂತ. ಇಷ್ಟ ಚಿಕ್ಕ ವಿಷಯನೂ ಅರ್ಥ ಆಗಲ್ವಲ್ಲ ಇವನ್ಗೆ? ಅದ್ ಹೆಂಗಾಗುತ್ತೆ ಬಾ? ಹಾಗೆ ಆಗೋದು, ನಾನು ಯೂಟ್ಯೂಬ್ ಅಲ್ಲಿ ನೋಡಿದೀನಿ. ಮೇಡಮ್, ಬೈಕಿಂದ ಸ್ವಲ್ಪ ಬಿದ್ದ್ಬಿಟ್ಟೆ. ಬನ್ನಿ ಸರ್. ಕೈ ಏಟಾಗ್ಬಿಟ್ಟಿದೆ, ಸ್ವಲ್ಪ ನೋಡಿ. ಯಾವ ಸರ್? ಇಲ್ಲೇ ಮೇಡಮ್, ಪಕ್ತೂರು. ಮೇಡಮ್, ಬಾಡಿ ಎಲ್ಲ ಚೆನ್ನಾಗಿದೆ, ಕೈ ಏಟಾಗಿರೋದು. ಮೊದ್ಲೇ ಹೇಳ್ಬೇಕಲ್ವಾ? ಈ ಕೈ ನೋವಾ? ಮೇಡಮ್, ಕೋವಿಡ್ ಇಂದ ಪಾಸ್ ಆಗಿರೋದು. ನಿಮ್ಗೇನ್ ಗೊತ್ತಾಯ್ತು? ಹಾಗೇನೆ ಬರ್ತೀನಿ ಮೇಡಮ್, ಉದ್ದಾರ. ಎಷ್ಟಾಯ್ತು? 423 ಆಯ್ತು. ಅಣ್ಣ, ನನ್ನ ಹತ್ರ ಚೇಂಜ್ ಇಲ್ಲ, ನೀನ್ ಪೇ ಮಾಡು. ಚೇಂಜ್ ಇಲ್ವಾ? ನೀನ್ ಮಾಡ್ತಿದ್ದ ಫೋನ್ ಪೇ ಅಲ್ವಾ? ಅಣ್ಣ, ನನ್ನ ಅಕೌಂಟ್ ಅಲ್ಲಿ ಇರೋದು 1,000 ರೂಪಾಯಿ, ಚೇಂಜೇ ಇಲ್ಲ. ನೀನ್ ಯಾವ ಲೆಕ್ಕನೋ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ಮೇಡಮ್, ಬೈಕಿಂದ ಸ್ವಲ್ಪ ಬಿದ್ದ್ಬಿಟ್ಟೆ. ಬನ್ನಿ ಸರ್. ಕೈ ಏಟಾಗ್ಬಿಟ್ಟಿದೆ, ಸ್ವಲ್ಪ ನೋಡಿ. ಯಾವ ಸರ್? ಇಲ್ಲೇ ಮೇಡಮ್, ಪಕ್ತೂರು. ಮೇಡಮ್, ಬಾಡಿ ಎಲ್ಲ ಚೆನ್ನಾಗಿದೆ, ಕೈ ಏಟಾಗಿರೋದು. ಮೊದ್ಲೇ ಹೇಳ್ಬೇಕಲ್ವಾ? ಈ ಕೈ ನೋವಾ? ಮೇಡಮ್, ಕೋವಿಡ್ ಇಂದ ಪಾಸ್ ಆಗಿರೋದು. ನಿಮ್ಗೇನ್ ಗೊತ್ತಾಯ್ತು? ಹಾಗೇನೆ ಬರ್ತೀನಿ ಮೇಡಮ್, ಉದ್ದಾರ. ಅಣ್ಣ, ನಂದು ಮೆಡಿಕಲ್ದು ರಿಸಲ್ಟ್ ಬಂದಿದೆ, ಪಾಸ್ ಆಗಿದ್ದೀನಿ. ಇನ್ ಮುಂದೆ ನೋಡ್ಕೋ, ದೊಡ್ಡ ಡಾಕ್ಟರ್ ಆಗಿ ಕೋವಿಡ್ಗೆ ಮೆಡಿಸಿನ್ ಕಂಡುಹಿಡಿತೀನಿ. ಸ್ವಲ್ಪನಾದ್ರೂ ಮಾನವತೆ ಇರ್ಲಿ ಕಣೆ. ನೀನ್ ಪಾಸ್ ಆಗಿರೋದೇ ಆ ಕೋವಿಡ್ ಇಂಜೆಕ್ಷನ್ ಕಂಡುಹಿಡಿತಲ್ಲ. ನಿಶಾ, ಊಟ ತಗೋವಾ? ಸರಿ ಇರು, ಡಿನ್ನರ್ ತರ್ತೀನಿ. ಡಿನ್ನರ್ ಅಲ್ಲ, ಲಂಚು. ಡಿನ್ನರು ರಾತ್ರಿ ಊಟ ಕೇಳೋದು. ನನ್ಗೂ ಗೊತ್ತು, ಅದು ರಾತ್ರಿ ಮಿಕ್ಕಿರೋದೆ. ಅಣ್ಣ, ಕ್ಯಾರೆಟ್ ಹಲ್ವಾ ತಿಂತೀಯಾ? ಕ್ಯಾರೆಟ್ ಅಲ್ವಾನ ನಿಂಗೆ ಮಾಡಕ್ಕಾರ ಬರ್ತದ? ಬರುತ್ತೆ ಕಣಪ್ಪ, ವಿಡಿಯೋ ನೋಡಿ ಕಲ್ತಿದ್ದೀನಿ. ಆಕ್ಚುಲಿ ಚೆನ್ನಾಗಿರೋ. ಸರಿ, ಹೋಗಿ ಮಾಡಾಕವ. ಏನಿದು? ಇದ್ ನೋಡು, ಅಷ್ಟೊತ್ತಿಂದ ಮಾಡ್ತೇನೆ ಇದೀನಿ, ಇದಾಗ್ತೇನೆ ಇಲ್ಲ. ಈಗ ನಿನ್ ಕಾಮನ್ ಸೆನ್ಸ್ ನ ಚೆಕ್ ಮಾಡ್ತೀನಿ. ಈ ಕಾರಲ್ಲಿ ಎಷ್ಟ್ ಗೇರ್ ಇದೆ? 5 ಇದೆ. ಮತ್ತೆ ಇದ್ರಲ್ಲಿ ಒಂದೇ ಇದೆ. Check out this one.